ಹಾಯ್. KCET ಅಪ್ಲಿಕೇಶನ್ 2025ಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಮೊದಲನೇ ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ನಾವೀಗ ಅಪ್ಲಿಕೇಶನ್ ಹಾಕಿದೀವಿ, ಬಟ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದನ್ನ ಕ್ಲಿಕ್ ಮಾಡಿದಾಗ ಅಂದ್ರೆ PDF ಫಾರ್ಮ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗ್ತಾ ಇಲ್ಲ. ನಾವೀಗ ಅಪ್ಲಿಕೇಶನ್ ಹಾಕಿ ತುಂಬಾ ಟೈಮ್ ಆಗಿದೆ. ಕೆಲವು ವಿದ್ಯಾರ್ಥಿಗಳಂತೂ ಒಂದ್ ದಿನ ಆಯ್ತು, 2 ದಿನ ಆಯ್ತು ಅಪ್ಲಿಕೇಶನ್ ಹಾಕಿ, ಅಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡಿ ಪೇಮೆಂಟ್ ಕೂಡ ಮಾಡಿದೀವಿ, ಅಪ್ಲಿಕೇಶನ್ ಫೀಸ್ ಪೇ ಮಾಡಿ ಕೂಡ ಆಗಿದೆ, ಬಟ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳಿದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆಬ್ಸೈಟ್ ಎರರ್ ಇಂದ ಈ ರೀತಿ ಆಗ್ತಾ ಇರುತ್ತೆ. ಸೊ ಇವತ್ತು ಈವ್ನಿಂಗ್ ಒಮ್ಮೆ ಚೆಕ್ ಮಾಡಿ ಡೌನ್ಲೋಡ್ ಮಾಡೋದಕ್ಕಾಗತ್ತಾ ಅಂತ ಚೆಕ್ ಮಾಡಿ ಲಾಗಿನ್ ಆಗಿ. ಅಕಸ್ಮಾತ್ಗೆ ಆಗದಿದ್ರೆ ನಾಳೆ ಆಗತ್ತೆ, ನಾಳೆನೂ ಆಗಿದ್ರೆ ನಾಡ್ದಿಗೆ ಆಗತ್ತೆ. ಇನ್ನು ಟೈಮ್ ಇದೆ. ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಫಿಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇನ್ನು ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ಅಂದ್ರೆ ಅವಕಾಶ ಇರುತ್ತೆ. ನೀವೀಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡ್ತಾ ಇರಿ. ಫ್ರೀ ಆದಾಗ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಡೌನ್ಲೋಡ್ ಆಗುತ್ತೆ. ಅದ್ರ ನಂತರ ಅದರ ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೊಳ್ಳಿ. ನಂತರ ಮತ್ತೊಂದು ಕ್ವಶನ್ ಏನಾಗಿದೆ ಅಂತ ಹೇಳಿದ್ರೆ, ನಾವೀಗ ಅಪ್ಲಿಕೇಶನ್ ಫಿಲ್ ಮಾಡಿದೀವಿ, ಕೆಲವು ಮಿಸ್ಟೇಕ್ಸ್ ಆಗಿದಾವೆ, ಅದನ್ನ ಎಡಿಟ್ ಮಾಡೋದಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಕೇಳ್ತಾ ಇದ್ರು. ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ನೀವು ಮಿಸ್ಟೇಕ್ ಮಾಡಿದಿದ್ರೆ ಲಾಗಿನ್ ಆಗಿ ಎಡಿಟ್ ಮಾಡಿ, ಅದರ ನಂತರ ಎಡಿಟ್ ಮಾಡಿದ ನಂತರ ಅಪ್ಲಿಕೇಶನ್ ಚೇಂಜಸ್ ಆಗಿರುತ್ತಲ್ವಾ, ಸೊ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಪ್ರಿಂಟ್ಔಟ್ ಅನ್ನ ತೆಗೆದಿಟ್ಕೊಳ್ಳಿ. ಓಕೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.